ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಿನ್ನೆ ಅಂತೂ ಚಿನ್ನದ ಬೆಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏರಿಕೆ ಆಯ್ತು. 2900 ರೂಪಾಯಿ ಒಂದೇ ದಿನ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಯ್ತು. ಇದನ್ನ ನೋಡ್ತಾ ಇದ್ದೀವಿ ನಾವು. ಅಪ್ಪ, ಚಿನ್ನ ಇನ್ ಮುಂದೆ ಖರೀದಿ ಮಾಡೋದೇ ಬೇಡ, ಚಿನ್ನಕ್ಕೆ ಇನ್ನ ಗುಡ್ ಬೈ ಹೇಳೋಣ ಅಂತ ಹೇಳಿ ಒಂದು ಯೋಚನೆ ಬಂತು. ಸೊ ನಾವುಗಳು ಹಿಂಗೆ ಮಾತಾಡ್ಕೋಬೇಕಾದ್ರೆ ಈಗಿನ ಜನರೇಷನ್ ಅವ್ರ ತಲೆ ಹೇಗಿದೆ ಅಂತಂದ್ರೆ, ಅಯ್ಯೋ ನಾಳೆ ಕಾರ್ ತಗೋಬೇಕು, ನಾಳೆ ಮನೆ ಮಾಡಬೇಕು, ಆಸ್ತಿ ಮಾಡಬೇಕು ಅನ್ನೋದಕ್ಕಿಂತ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋಣ. ಯಾಕಂದ್ರೆ ಇವತ್ತು ಏನಿದೆ ಚಿನ್ನದ ಮಾರ್ಕೆಟು, ಇದರ ಒಂದು ಟ್ರಿಪಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ನಮ್ಮ ಫ್ಯೂಚರ್ ಜನರೇಷನ್ಗೂ ಕಾಯುತ್ತೆ ಈ ಚಿನ್ನ. ಯಾಕಂದ್ರೆ ಇವಾಗಿನ ಯೂತ್ಸಿನ ಮೈಂಡ್ ಆ ರೀತಿ ಆಗಿದೆ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋಣ. ಇವಾಗ ಪ್ರೈಸ್ ಜಾಸ್ತಿ ಆಗಿದೆ, ಫೈನ್, ಇವತ್ತು ಇನ್ವೆಸ್ಟ್ ಮಾಡಿದ್ರು ಸಹ ಫ್ಯೂಚರ್ ಅಲ್ಲಿ ಇದರ ತ್ರಿಬಲ್ ಆಗುತ್ತಲ್ಲ ನಮಗೆ. ಆ ರೀತಿ ಯೋಚನೆಗಳನ್ನ, ಆ ರೀತಿ ಮಾತುಕತೆಗಳನ್ನ ನಾವು ಆಚೆ ಹೋದಾಗ ಮಾತಾಡೋದಕ್ಕೆ ಶುರು ಮಾಡಿದೀವಿ. ಯಾಕಂದ್ರೆ ಚಿನ್ನದ ಬೆಲೆ ಅಷ್ಟೊಂದು ಫ್ಲಕ್ಚುಯೇಟ್ ಆಗ್ತಾ ಇದೆ, ಅಷ್ಟೊಂದು ಏರಿಕೆ ಆಗ್ತಾ ಇದೆ. ಇಳಿಕೆ ಅಂತೂ ಎಲ್ಲಿ ಸ್ವಲ್ಪ ಮಟ್ಟದಲ್ಲಿ ಇಳಿಕೆ ಆಯ್ತು ಅಷ್ಟೇ, ಒಂದು 2,500 ಅಲ್ಲಿ ಏನು ಇಳಿಕೆ ಆಯ್ತು ಇದರ ಡಬಲ್ ಇಲ್ಲಿ ಏರಿಕೆ ಆಯ್ತಲ್ಲ. ಸೊ ಚಿನ್ನದ ಬೆಲೆ ಈ ರೀತಿ ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ಚಿನ್ನ ಖರೀದಿ ಮಾಡೋದೇ ಬೇಡ ಅನ್ನೋಷ್ಟು ಒಂದು ಲೆವೆಲ್ಗೆ ಹೋಗುತ್ತೆ. ಇನ್ನೊಂದ್ ಕಡೆ ಫ್ಯೂಚರ್ ಕೈ ಹಿಡಿಯುತ್ತೆ ಅಂದ್ರೆ ಇವತ್ತು ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ಇನ್ನೊಂದ್ ಕಡೆ ಅನ್ಸುತ್ತೆ. ಬಟ್ ಮಿಡಲ್ ಕ್ಲಾಸ್ ಜೀವನ 2 ದೋಣಿ ಮೇಲೆ ಕಾಲಿಟ್ಟಿರೋ ಹಾಗಾಗಿರುತ್ತೆ. ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ, ಪರಿಸ್ಥಿತಿಗಳು ಆ ರೀತಿ ಮಾಡ್ಬಿಟ್ಟಿರುತ್ತೆ. ಇವತ್ತು ಸಹ ಯಥಾಸ್ಥಿತಿ ಚಿನ್ನದ ಬೆಲೆ ಏರಿಕೆ ಆಗಿದೆ. ಬಟ್ ನಿನ್ನೆ ಅಷ್ಟು ಗಾಬರಿ ಪಡೋ ಅಷ್ಟೆಲ್ಲ ಏನಿಲ್ಲ, ಒಂದ್ ಸ್ವಲ್ಪ ಅಷ್ಟೇನೆ. ಇವತ್ತು ನಿನ್ನೆ ಅಂತೂ ಸಖತ್ ಗಾಬರಿ ಆಗ್ಬಿಟ್ಟಿತ್ತು. 2,900 ರೂಪಾಯಿ ತಮಾಷೆ ಅನ್ಕೊಂಡ್ಬಿಟ್ಟಿದಾರ ಅಂತ ಅರ್ಥ ಆಗ್ಲಿಲ್ಲಪ್ಪ. ಸೊ ಇವತ್ತಿನ ಚಿನ್ನದ ಬೆಲೆ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಂತೀನಿ. ಸೊ ಇವತ್ತು ಬೆಂಗಳೂರಲ್ಲಿ 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 8,561 ರೂಪಾಯಿ. ನೆನೆ 8,560 ರೂಪಾಯಿ. 10 ಗ್ರಾಮಿನ ಚಿನ್ನ 85,610. ನೆನೆ 85,600. ನೆನೆಗೂ ಇವತ್ತಿಗೂ 1 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ ಅಷ್ಟೇನೆ. ನಾನು ಹೇಳಿದೆ ಮಿನಿಮಲ್, ಏನಂತ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. 1 ರೂಪಾಯಿ ಜಾಸ್ತಿ ಆಯ್ತು. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಜಾಸ್ತಿ ಆಯ್ತು. ನೆನ್ನೆ ತರ ಗಾಬರಿ ಪಡೋ ವಿಚಾರನೇ ಇಲ್ಲ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 9,339 ರೂಪಾಯಿ ಆಗಿದೆ. ನೆನೆ 9,338 ರೂಪಾಯಿ. 10 ಗ್ರಾಮಿನ ಚಿನ್ನ 93,390. ನೆನೆ 93,380. ಇದು ಸಹ 1 ರೂಪಾಯಿ ಜಾಸ್ತಿ ಆಯ್ತು. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ ಅಂತೂ 7,005 ರೂಪಾಯಿ ಆಗಿದೆ. ನೆನ್ನೆ 7,004 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 70,050. ನೆನ್ನೆ 70,040. ಇದರಲ್ಲೂ ಸಹ 1 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಅಂತ ಮೇಜರ್ ಆಗಿ ಏನಿಲ್ಲ, ಬಟ್ 1 ರೂಪಾಯಿ ಇನ್ಕ್ರೀಸ್ ಆಗಿದೆ, ಕಮ್ಮಿ ಅಂತೂ ಆಗ್ಲಿಲ್ಲ. ಬೆಳ್ಳಿಯ ದರ ಅನ್ಎಕ್ಸ್ಪೆಕ್ಟೆಡ್ಲಿ ಇವತ್ತು ನೀವು ಊಹೆನೂ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಬೆಳ್ಳಿಯ ದರ ರೇಟು ಜಾಸ್ತಿ ಆಗಿದೆ. ಕಳೆದ ಒಂದು 10 ದಿನದಿಂದ ಬೆಳ್ಳಿ ದರ ತುಂಬಾ ಚೆನ್ನಾಗಿತ್ತು. ನಾವು ಅನ್ಕೊಂಡ್ವಿ ಓಕೆ ಒಂದು 80 ರೂಪಾಯಿಗೆ ಹೋಗಬಹುದು ಅಂತ ಹೇಳಿ ಒಂದು ಪ್ರಿಡಿಕ್ಷನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏಕಾಏಕಿ ಇವತ್ತು 5 ರೂಪಾಯಿ ಬೆಲೆ ಏರಿಕೆಯಾಗಿ 107 ರೂಪಾಯಿ 1 ಗ್ರಾಮಿನ ಬೆಳ್ಳಿ ದರ ಆಗಿದೆ. 1,07,000 ರೂಪಾಯಿ ಆಗಿದೆ. 102 ರೂಪೀಸ್ ಇತ್ತು, 107 ರೂಪೀಸ್ ಆಗಿದೆ. 5 ರೂಪೀಸ್ ಒಂದೇ ದಿನದಲ್ಲಿ ಬೆಳ್ಳಿಯ ದರ ಏರಿಕೆ ಆಗಿದೆ. ಸೊ ಚಿನ್ನನೂ ಖರೀದಿ ಮಾಡಬೇಡಿ, ಬೆಳ್ಳಿನೂ ಖರೀದಿ ಮಾಡಬೇಡಿ. ಬಟ್ ಫ್ಯೂಚರ್ಗೋಸ್ಕರ ಮಾಡ್ತೀನಿ, ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅನ್ನೋರಿದ್ರೆ ಇನ್ವೆಸ್ಟ್ ಮಾಡಿ. ಅಥವಾ ಫಂಕ್ಷನು, ಮದುವೆ, ಅದಕ್ಕೆಲ್ಲ ಸುಮ್ಮನೆ ಏನಾದರೂ ಅನವಶ್ಯಕತೆವಾಗಿದ್ರೆ ಬೇಡ. ನಾನು ಫ್ಯೂಚರ್ ಅಂತ ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ, ಚಿನ್ನ ಖರೀದಿ ಮಾಡಿ, ಏನೂ ತೊಂದರೆ ಇಲ್ಲ. ನಾನು ಹೇಳೋದು GST ಮೇಕಿಂಗು, ವೇಸ್ಟೇಜ್ ಬಿಟ್ಟು ಇದೆಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಅದನ್ನು ತಲೆಯಲ್ಲಿ ನೆನ್ಪಿಟ್ಕೊಂಡು ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಿ. ನಾನು ಹೇಳೋದು ಮಾರ್ಕೆಟ್ ವ್ಯಾಲ್ಯೂ ಮಾತ್ರ. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋ. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ. ನಮಸ್ಕಾರ.